ರಾತ್ರಿಯಿಂದ ನಿಧಾನವಾಗಿ ಕಂಟೆಂಟ್ನ ಹಾಕ್ಕೊಂಡು ಹೋಗ್ತೇವೆ. ಓಕೆ, ಅದಕ್ಕೆ ಸ್ವಲ್ಪ ಸಹನೆ ಇರಲಿ. ನಾವು ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನಿಮ್ಗೆ ಹೊಸ್ತು ಆಯಾಮಗಳು ಗೊತ್ತಾಗ್ತಾ ಹೋಗುತ್ತೆ. ನಾನು ಇನ್ನೊಂದು 2 ವಿಷಯ ಹೇಳಬೇಕು. ನಮ್ಮ ಇದಕ್ಕೆ ಒಂದು ಶ್ರೀನಿವಾಸ್ ಮೂರ್ತಿ ಸರ್ ಬಂದಿದ್ದಾರೆ. ಓಕೆ, ಅವರು BBMP ಕಮಿಷನರ್ ಆಗಿದ್ರು, ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಎಲ್ಲ ಆಗಿದ್ರು. ಸೊ ಅವರು ನನ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಸಂಸ್ಥೆ ಶುರು ಮಾಡಬೇಕಾದ್ರೆ ಬಂದು ಉದ್ಘಾಟನೆ ಮಾಡಿದಾಗ ಅವರಿದ್ದರೆ ಅದು ಗೋಲ್ಡ್ ಟಚ್ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ಅವ್ರು ಬಂದು ನನಗೆ ತುಂಬ ಸಂತೋಷ ಆಗುತ್ತೆ. ಸರಿ ರೈಟ್ ಸರ್. ಸರ್, ಆ್ಯಪ್ ಮಾಡಿರೋದು ತುಂಬ ಅನುಕೂಲನೇ, ಎಲ್ಲರಿಗೂ ರೀಚ್ ಆಗುತ್ತೆ. ಇದು ಪ್ಲೇ ಸ್ಟೋರ್ ಹೋಗೋ ಆ್ಯಪ್ ಡೌನ್ಲೋಡ್ ಮಾಡೋಕೆ ಇದಕ್ಕೆ ನಾವು ಪೇ ಇದೆಯಾ ಒಂದು ಪ್ರಶ್ನೆ. ಎರಡನೇದು, ಈ ಆ್ಯಪಲ್ಲಿ ಹೊಸಬರಿಗೆ ಟ್ಯಾಲೆಂಟ್ಗೆ ಅಂದರೆ ಒಬ್ಬ ಯುವ ನಟ ಆಗ್ಬೋದು, ಒಬ್ಬ ಯುವ ನಟಿ ಆಗ್ಬೋದು, ಒಬ್ಬ ಸ್ಕ್ರಿಪ್ಟ್ ರೈಟರ್ ಆಗ್ಬೋದು, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಲ್ಲಿ ಬಂದು ಅವರ ಒಂದು ನಾನು ಮೊದಲೇ ಹೇಳ್ದಂಗೆ ಈಗ ಕನ್ನಡಕ್ಕೋಸ್ಕರ ಒಂದು ಆ್ಯಪ್ ಮಾಡಬೇಕು ಅಂತ ಒಂದು ಹಂಬಲ ಇತ್ತು. ಬಟ್ ಕನ್ನಡ ಅಂದಿದ ತಕ್ಷಣ ಈಗಿನ ಪ್ರಸ್ತುತ ಕಾಲದಲ್ಲಿ ಯಾರಿದ್ದಾರೆ ಅನ್ನೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಸೊ ಅವರು ಆರ ಇಟ್ಕೊಂಡೇ ಇದು ಮಾಡಿದ್ದು. ಓಕೆ, ಸೊ ಅವ್ರ ಆರದಲ್ಲೇ ಇದು ಮಾಡಬೇಕು ಅಂತ ನಾವು ಶುರು ಮಾಡಿದ್ದೀವಿ. ಸೊ ಅದೊಂದು. ಇನ್ನೊಂದು, AI ನಾವು ಈಗ ಮಾಡರೇಟ್ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಅಂದರೆ ನಮ್ಮದು ಒಂದು ಮಾಡರೇಟಿಂಗ್ ಟೀಮ್ ಇರುತ್ತೆ. ಯಾವುದು ತಪ್ಪು ಕಂಟೆಂಟ್ಗಳು ಹಾಕಬಾರ್ದು. ಯಾಕೆಂದರೆ ಇದು ಅದು DNA ಅಂತ ನಾವು ಏನು ಹೇಳ್ತೀವಿ. ಓಕೆ, ಡಿಗ್ನಿಟಿ ಇರ್ಬೋದು, ಇಂಟಿಗ್ರಿಟಿ ಇರ್ಬೋದು, ಮೊರಾಲಿಟಿ ಇರ್ಬೋದು, ಇಲ್ಲ ನಾವು ಏನೇನು ನಾವು ಓವರಾಲ್ ಈ ಎಲಿಮೆಂಟ್ಸ್ ನೋಡ್ತೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದನ್ನೇ ಇಟ್ಕೊಂಡು ಅದನ್ನ ಮಾತ್ರ ಬೆಳೆಸ್ಕೊಂಡು ಹೋಗುವಂಥದ್ದು ಇದು ಮಾಡ್ಕೊತೀವಿ. ಮಿಸ್ಯೂಸ್ ಮಾಡೋಕ್ಕೆ ನಾವು ಸ್ವಲ್ಪ ನಮ್ಮ ಆಡಿಟ್ ಟೀಮ್ಸ್ ಇರುತ್ತೆ. ಓಕೆ, ನಾವು ಆಡಿಟ್ ಟೀಮ್ಸ್ನಲ್ಲಿ ನಾವು ಏನು ಬೇರೆ ಯಾರಾದರೂ ಯೂಸರ್ ಅಪ್ಲೋಡೆಡ್ ಕಂಟೆಂಟ್ಸ್ನೆಲ್ಲ ನಾವು ರಿವ್ಯೂ ಮಾಡಿ ಆಗ್ತೈತೆ. ಸೊ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸ್ಗೆ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ವಿ. ಒಂದು ವೇಳೆ ಯಾವುದಾದ್ರೂ ಸಿನಿಮಾದವರು ಈ ಥ್ರೂ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಪೇ ಮಾಡಬೇಕಾಗುತ್ತಾ ಅಥವಾ ಅದು ಕೂಡ ಫ್ರೀ ಇರುತ್ತೆ ಸರ್? ರೈಟ್ ನಾವು ಅದನ್ನ ಪೇಮೆಂಟ್ ಗೇಟ್ವೇ ಇಟ್ಟಿಲ್ಲ. ರೈಟ್ ನಾವು ಇಟ್ಟಿಲ್ಲ, ಸ್ವಲ್ಪ ಡೌನ್ಲೋಡ್ಸ್ ಆಗಲಿ ಅಂತಾನೆ. ಬಟ್ ಬೇಸಿಕ್ಲಿ ದಿಸ್ ಆ್ಯಪ್ ಇಸ್ ನಾಟ್ ಮೇಡ್ ಅಂದರೆ ಪೇಮೆಂಟಿಗಾಗಲಿ ದುಡ್ಡು ತೊಗೊಳೋದಕ್ಕಾಗಲಿ ಖಂಡಿತ ಇದು ನಮ್ಮೆಲ್ಲರಿಗೂ ಪ್ಲಾಟ್ಫಾರ್ಮ್ ಆಗಲಿ ಅಂತ ರೈಟ್ ನಾವು ಆ ಪ್ರಚಾರಕ್ಕಾಗಿ ಏನು ಇಟ್ಟಿಲ್ಲ. ಅದು ಅಂದರೆ ಇಲ್ಲಿ ಗ್ಲಿಮ್ಸ್ ನೋಡಿದ್ರೆ ಅಂದರೆ ನಿಮ್ಮದು ಎಲ್ರಿಗೂ ಕೇಟರ್ ಆಗಬೇಕು. ಅಪ್ಪು ಸರ್ ಫ್ಯಾನ್ಸ್ ಅಕ್ರಾಸ್ ಆಲ್ ಏಜಸ್. ಸೊ ಅದಕ್ಕೆ ನಾವು ಛೋಟಾ ಅಪ್ಪುಯಿಂದ ಹಿಡಿದು ಕ್ವಿಸ್ ತನಕ, ಕ್ರಾಸ್ ವರ್ಡ್ಸ್ ತನಕ, AI ವಿಡಿಯೋಸ್ ಆಗಲಿ, ಫ್ಯಾನ್ ಬೇಸ್ ಅಂದರೆ ಡೈಲಿ ಇಂಗೇಜ್ ಆಗೋ ಫ್ಯಾನ್ಸು ಒಂದು ಏಜ್ ಇರುತ್ತೆ. ಸೊ ಅಷ್ಟು ಜನ ಕೇಟರ್ ಆಗೋ ಥರನೇ ಅದೇ ನಮ್ಮ ಮೇನ್ ಇಂಟೆನ್ಷನ್. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಹೇಗೆ ಅಪ್ಪು ಸರ್ ಕೊಡ್ತೀವೋ ಅದೇ ಥರನೇ ನಾವು ಕಂಟೆಂಟ್ಗಳನ್ನ ಪ್ಲಾನ್ ಮಾಡಬೇಕು. ಸೊ ಇದು MVP ರಿಲೀಸ್ ಅಲ್ಲ, ಇದು ಫಸ್ಟ್ ರಿಲೀಸ್. ಸೊ ವೆಲ್ಸ್ ಆಫ್ ನೆಕ್ಸ್ಟ್ ಮೇಜರ್ ರಿಲೀಸ್ ಯಾವಾಗ ನೆಕ್ಸ್ಟ್ ರಿಲೀಸ್ ಕಂಟೆಂಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಕಂಟಿನ್ಯೂಸ್. ಓಕೆ, there are 2 kinds of updates. ಒಂದು ಕಂಟೆಂಟ್ ಅಪ್ಡೇಟ್. ಕಂಟೆಂಟ್ is a continuous update. Technology is app updates. Okay, wherever there is a technology change, additional pieces. So the experience will keep on making it happen. Nice one. Okay, thank you sir.